GST ಕಟ್ಟಬೇಕು. ದುಡ್ಡು ಎಲ್ಲಿಂದ ಬಂತು? ಇವರು ದೊಡ್ಡ ದೊಡ್ಡ ಆಫೀಸ್ RSS ಕಚೇರಿಗಳಾಗ್ತಾವಲ್ಲ, ಎಲ್ಲಿಂದ ಯಾರು ದುಡ್ಡು ಕೊಟ್ಟಾರ? ಅದು ಯಾರು ಕೊಟ್ಟಾರ ಅಂತ ಗೊತ್ತಾಗಬೇಕಲ್ಲ ಜನರಿಗೆ, ಯಾರು ದೇಣಿಗೆ ಕೊಟ್ಟಾರ ಅಂತ ಗೊತ್ತಾಗಬೇಕಲ್ಲ. ಕೇಳಿದ್ರೆ ತಪ್ಪೇನಿದೆ? ಆಮೇಲೆ RSS ಮೇಲೆ ಸಿಟ್ಟು ನೋಡಿ, ಅವರು ದೇಶಭಕ್ತರು ಅಂತ ಹೇಳ್ತಾರೆ, ಹೌದಾ? ದೇಶಭಕ್ತರು ಅಂದರು ಆಗಸ್ಟ್ 15ಕ್ಕೆ ಪ್ರತಿ ಶಾಲಾ ಕಾಲೇಜುಗಳು, ಪ್ರತಿಯೊಂದು ಸಂಸ್ಥೆಗಳು ರಾಷ್ಟ್ರಧ್ವಜವನ್ನು ಆರಿಸುವಂಥ ಕೆಲಸವನ್ನು ಮಾಡ್ತವೆ. ಯಾಕೆ RSS ಕಚೇರಿ ಮೇಲೆ ರಾಷ್ಟ್ರಧ್ವಜ ಆರಿಸಕತ್ತಿಲ್ಲ? ರಾಷ್ಟ್ರಗೀತೆ ಯಾಕೆ ಆಡೋಲ್ಲ? ಯಾಕೆ ಅದು ನೀವು ಕ್ಯಾಬಿನೆಟ್ ಬ್ಯಾನ್ ಮಾಡೋಕ್ಕೆ ಮೀಟಿಂಗ್ ಮಾಡ್ಬೋದು ಸರ್? ಅದು ಕಾಲ ಬಂದೇ ಬರ್ತೈತೆ ಸರ್. ಜನರು, ಈ ದೇಶದ ಜನರು ಭಾಳ ಬುದ್ಧಿವಂತರದಾರ್ರೀ. ಈ ದೇಶದ ಜನರು, ಈ ರಾಜ್ಯದ ಜನರು ಭಾಳ ಬುದ್ಧಿವಂತರದಾರ. ಯಾವ್ಯಾವ ಕಾಲಘಟ್ಟಕ್ಕೆ ಏನೇನು ಆಗ್ಬೇಕಾಗೈತೆ ಹಾಗೇ ಆಗುತ್ತಾ. ಇವ್ರು ಮಾತೆತ್ತಿದ್ರೆ ಅದು ಒಂದು ಸಂಸ್ಥೆ, ಆ ಸಂಸ್ಥೆ ಅದು ದೇಶಭಕ್ತಿ ಕೆಲಸ ಮಾಡುತ್ತಿಲ್ಲ. ಯಾವ ದೇಶಭಕ್ತಿ ದೇಶ ವಿರೋಧ ಯಾವ ಚಟುವಟಿಕೆ ಮಾಡ್ತಾವೆ ಎಲ್ಲವನ್ನು ತೊಗೊಂಡು ಒಳಗಾಗ್ತೀವಿ, ಬಿಡ್ತೀವೇನು? ಮತ್ತೆ ಕೇಳಿ ಮಾಡಲೇಬೇಕು ರೀ. ಕಮಿಟ್ಮೆಂಟ್. ನಮ್ಮ ದೇಶದ ವ್ಯವಸ್ಥೆ ಒಳಗೆ ನಾವು ಸಂವಿಧಾನದ ವ್ಯವಸ್ಥೆ ಒಳಗೆ ಇದ್ದೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಇದ್ದೀವಿ. ನೀವು ಬರೀ ಮಂದಿಗೆ ಪಾಠ ಮಾಡೋದು ಆದರೆ ಆಯ್ತಾ? ಬಾಯಿ ತೆಗೆದ್ರೆ ಪಾಕಿಸ್ತಾನ ಅನ್ನೋದು, ಬಾಯಿ ತೆಗೆದ್ರೆ ಹಿಂದೂ ಧರ್ಮ ಕತ್ರೆಮೆ ಅನ್ನೋದು, ಮತ್ತು 12 ವರ್ಷದ ಕತ್ರೆಮೆಕ್ಕೆ ಆಗೈತಿ. ಇಷ್ಟು ದಿವಸ ನೀವೆಲ್ಲರೂ ರಾಮನ ಬಗ್ಗೆ ಮಾತಾಡ್ತಿದ್ರಿ. ಇವತ್ತು ರಾಮನ ಉಂಡಿನ ಕಳು ಮಾಡಕತ್ತಿರಲ್ಲ, ರಾಮನ ಉಂಡಿಗೆ ಕೈ ಹಚ್ಚಿರಲ್ಲ. CCTV ಆಗ್ತಿದ್ರಂತ ಸರ್. ಹಾಂ, CCTV ಆಗ್ತೀವಿ. ಅಲ್ಲಿನೂ CCTV ಇತ್ತು. CCTV ಇದ್ರೂ ಕಳು ಮಾಡಿದ್ರಲ್ಲ BJP-ಅವರು. ಅದಕ್ಕೆ ಎಲ್ಲ ದೇವಸ್ಥಾನ CCTV ಆಗ್ತದೆ. ಹೌದು. ಈಗ ನಾವು ಅದಕ್ಕೆ ಈಗ ರಾಜ್ಯದಾಗ ಜನರು ಎಲ್ಲರೂ ಎಚ್ಚೆತ್ಕೊಳ್ಬೇಕು. BJP-ಅವ್ರು ಬಂದಾರ ಅಂದ್ಗಾನೆ ಉಂಡಿ ಸೇಫ್ ಐತಿಲ್ಲ ನೋಡ್ಬೇಕು. ಯಾರು ಓಣ್ಯಾಗ ಬಂದು ಹೋದ್ರಂದ್ರೆ BJP-ಅವರು ಆ ಓಣ್ಯಾಗ ದೇವಸ್ಥಾನದ ಉಂಡಿ ಸರಿ ಐತಿಲ್ಲ ಅಂತ ನೋಡ್ಬೇಕು. ಯಾಕಂದ್ರೆ ಯಾವ ಉಂಡಿ ಕೈ ಹಾಕ್ತಾರೋ ಗೊತ್ತಿಲ್ಲ BJP-ಅವರು. ಸರ್, 1 ತಿಂಗಳಾಯ್ತು ಕ್ಯಾಬಿನೆಟ್ ಯಾವಾಗ ರಚನೆ ಆಗುತ್ತೆ ನೋಡಿ. ಅದು ಕಾಂಗ್ರೆಸ್ದ ಹೈಕಮಾಂಡ್ ನಿರ್ಧಾರ, ಪಕ್ಷದ ನಿರ್ಧಾರ. ನಮ್ಮ ರಾಷ್ಟ್ರೀಯ ನಾಯಕರು ಊರಲ್ಲಿ ಇದ್ದಿದ್ದಿಲ್ಲ, ಇವತ್ತು ಅಥವಾ ನಾಳೆಗೆ ಬರ್ಬೋದು. ಬಂದ ತಕ್ಷಣ ನಿರ್ಧಾರವನ್ನು ತಗೊಳ್ತಾರೆ. ಶಾಸಕರು